ಹಾಯ್ ಫ್ರೆಂಡ್ಸ್, ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೋಯಾಬೀನ್ಸ್ ಕಬಾಬು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಸ್ವಲ್ಪ ಸೋಯಾಬೀನ್ನ ನಾನು ತೊಳೆದು ಈ ಥರ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಪಾತ್ರೆನ ತಗೊಳ್ಳೋಣ. ಇದು ಏನಿದೆ, ಇದು ಸೋಯಾಬೀನ್ ನಾನು ತೊಳೆದು ಚೆನ್ನಾಗಿಟ್ಟಿದ್ದೀನಿ. ಇದನ್ನ ನಾನು ಹಿಂಡ್ಕೋಬೇಕು. ಈ ಥರ ಫುಲ್ಲಾಗಿ ನೀರನ್ನ ತೆಗಿಬೇಕಾಗುತ್ತೆ. ನೋಡಿ, ಇವಾಗ ಸೋಯಾನ ನಾನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಹಿಂಡಿಟ್ಕೊಂಡಿದ್ದೀನಿ. ಈ ಥರ ಹಾಗೆ ಜಾಸ್ತಿ ನೀರೆಲ್ಲ ಇರಬಾರ್ದು, ಇಲ್ಲಾಂದರೆ ಸಾಫ್ಟಾಗಿರುತ್ತೆ, ಕ್ರಂಚಿಯಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಬಂದುಬಿಟ್ಟು ಇವಾಗ 1 ಸ್ಪೂನ್ ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ರೈಸ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ರೈಸ್ ಪೌಡರ್ ಹಾಕೋದ್ರಿಂದ ಕ್ರಂಚಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಇದು ಬಂದ್ಬಿಟ್ಟು ತೇಜು ಕಬಾಬ್ ಮಸಾಲ ರೆಡಿಮೇಡ್ ಬಂದ್ಬಿಟ್ಟು ಇದು ಒಂದು ಹಾಕಿದ್ರೇ ಸಾಕು, ಬಟ್ ಇದೆಲ್ಲ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದು ತೇಜು ಕಬಾಬ್ ಮಸಾಲ. ಇದು ಬಂದ್ಬಿಟ್ಟು ರೆಡಿಮೇಡು. ಇದು ಒಂದು ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ನ ನಾನು ತೊಗೊಂಡಿದ್ದೀನಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್. ನೋಡಿ, ಇದು ಬಂದುಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ಅದರಲ್ಲಿ ನಾವು ಇದಾಕಿರೋದ್ರಿಂದ ಚಿಕನ್ ಮಸಾಲ ಅದರಲ್ಲೇ ಸ್ಪೈಸಿ ಇರುತ್ತೆ. ಇದು ಸ್ವಲ್ಪ ಕಲರ್ಗೋಸ್ಕರ. ಇದು ಬಂದುಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ, ಯಾಕಂದರೆ ಅದರಲ್ಲೂ ಸಾಲ್ಟ್ ಇರುತ್ತೆ, ಆ ಕಾರಣಕ್ಕೆ. ಮಿಕ್ಸ್ ಮಾಡಿದ್ಮೇಲೆ ನೋಡಬೇಕಾದ್ರೆ ಹಾಕ್ಕೋಬೋದು. ಕರಿಬೇವು, ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರಲ್ಲಿ ಬೇಕಾದರೆ ಎಗ್ ಹಾಕ್ಕೋಬೋದು. ನಾವು ಇವಾಗ ಎಗ್ಗೆಲ್ಲ ತಿನ್ನಲ್ಲ, ಆದ ಕಾರಣಕ್ಕೆ ಹಿಂಗೂ ಕೂಡ ಮಾಡ್ಬೋದು. ಇದು ಚೆನ್ನಾಗೇ ಇರುತ್ತೆ. ಯಾರೆಲ್ಲ ಎಗ್ ತಿನ್ನಲ್ಲ ಅಂಥವ್ರಿಗೆ ಈ ಥರನೂ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಬನ್ನಿ ಫ್ರೈ ಮಾಡೋಣ. ಬನ್ನಿ, ಎಣ್ಣೆ ಬಿಸಿ ಆಗಿದೆ, ಇವಾಗ ಹಾಕ್ಕೊಳ್ಳೋಣ. ಇದು ಚಿಕ್ಕದಿದೆ ಸೋಯಾಬೀನು. ನಾವು ದೊಡ್ಡದಿದ್ರೆ ಅರ್ಧಕ್ಕೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಈಸಿ, ಜಾಸ್ತಿ ಎಲ್ಲ ಕೆಲಸ ಏನಿಲ್ಲ. ಬನ್ನಿ, ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಗ್ಯಾಸ್ಗೆ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಆಗುತ್ತೆ ಅಂದ್ಬಿಟ್ಟು. ತುಂಬಾ ಈಸಿಯಾಗಿ ಬೇಗ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿದೆ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.